ಕರ್ನಾಟಕ ಮಾದರ ಮಹಾಸಭಾ ಏನಿದೆ ಬೆಂಗಳೂರು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ತಾಲೂಕು ಮಾದರ ಮಹಾಸಭಾ ಒಂದು ಪದಾಧಿಕಾರಿಗಳನ್ನು ಇಂದು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಮಾದರ ಮಹಾಸಭಾ ಸಭೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಮಾದರ ಮುಖಂಡರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ವಿಭೂತಿ ಸಿದ್ದಪ್ಪ ಅವರನ್ನು ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ಮಂಜುನಾಥ್, ಕಾರ್ಯದರ್ಶಿಯಾಗಿ ಲಕ್ಷ್ಮೀ ನರಸಯ್ಯ, ಖಜಾಂಚಿಯಾಗಿ ವೀರಖ್ಯಾತನರಾಯನ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ಸಿದ್ದೇಶ್ ಸೇರಿ ಸದಸ್ಯರ ಆಯ್ಕೆಯನ್ನು ಮಾಡಲಾಗಿದೆ. ಹಿರಿಯ ದಲಿತ ಮುಖಂಡರನ್ನು ವೆಂಕಟೇಶ್ ಅವರೇನಿದ್ದಾರೆ ಇದರ ಬಗ್ಗೆ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆಯೇ ಮಾದರ ಮುಖಂಡರು ಹಾಗೂ ಸಮುದಾಯದ ಸ್ವಾಮೀಜಿಗಳ ನಿರ್ಣಯದಂತೆಯೇ ಮಾದರಿ ಜನಾಂಗದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಮಹಾಸಭಾದ ನಿರ್ದೇಶನದಂತೆಯೇ ನಾವು ಜಿಲ್ಲಾ ಮತ್ತು ತಾಲೂಕು ಘಟಕದ ಸಮಿತಿಯವರನ್ನು ರಚನೆ ಮಾಡಿದ್ವಿ. ಇದರ ಜೊತೆಗೆ ಸದಸ್ಯರ ಒಂದು ಅಭಿಮತವನ್ನು ಕೂಡ ನಾವು ಪಡೆದುಕೊಂಡಿದ್ವಿ. ಮಹಾಸಭಾದ ಮೂಲಕ ಉದ್ದೇಶ ಏನಂತಂದರೆ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದಂತೆ ಮತ್ತು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಯುವಕರನ್ನಾಗಿ ಮಾಡಬೇಕು, ಪದವೀಧರರನ್ನಾಗಿ ಮಾಡಿ ಉದ್ಯೋಗದಿಂದ ವಂಚನೆ ಯಾರಾಗ್ತಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋದೇ ಈ ಸಂಘದ ಒಂದು ಉದ್ದೇಶ. ಹೀಗಾಗಿ ಸಂಘದಿಂದ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಸ್ಥಳೀಯವಾಗಿ ಸರ್ಕಾರ ಸಂಘವನ್ನು ತೆರೆದು ಜನಾಂಗದ ಆರ್ಥಿಕವಾಗಿ ಸದೃಢ ಆಗೋಕೆ ಇದು ಸಹಾಯ ಮಾಡ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇದೆ. ಇನ್ನು ಮಹಾಸಭಾ ತಾಲೂಕು ಘಟಕದ ನೂತನ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ಮಹಾಸಭಾ ರಾಜ್ಯ ಸಂಘಟನೆ ಇದೆ, ಇದು ನಿರ್ದೇಶನದ ಮೇರೆಗೆ ನಡೀತಾ ಇದೆ, ತಾಲೂಕು ಸಂಘ ವ್ಯಾಪ್ತಿಗೆ ಬರ್ತಾ ಇದೆ. ಇದು ಸಂಘಟನೆಯ ಸಭೆಯಲ್ಲಿ ಸಮುದಾಯದ ವಿದ್ಯಾರ್ಥಿಗಳು, ಅಭ್ಯುದಯ ಯುವಕರು, ಭವಿಷ್ಯ ಮತ್ತು ಸಮಾಜಕ್ಕೆ ಸೇರಿದಂಥ ಇತರೆ ವಿಚಾರಗಳನ್ನು ಗಂಭೀರವಾಗಿ ಚರ್ಚೆ ಮಾಡಲಾಗಿದೆ. ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸಮ್ಮುಖದಲ್ಲಿ ನಾವು ನಮ್ಮ ಸ್ನೇಹಿತರು ಕರ್ನಾಟಕ ಮಹಾಸಭಾ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮುದಾಯ ಏನು ಅಂತ ಹೇಳಿದ್ದೀನಿ. ಮಹಾಸಭಾದ ಗುರಿ ಇರೋದು ಅಷ್ಟೇ. ಮುಖ್ಯವಾದ ವಿಚಾರ, ಈ ಒಂದು ಸಮಿತಿನ ತಾವುಗಳು ಪತ್ರಿಕೆಯಲ್ಲಿ ಪ್ರಕಟಿಸಿ ಒಂದು ಸಮಿತಿ ಮುಂದೆ ಕಾರ್ಯ ಮಾಡೋದಕ್ಕೆ ಬೆಂತಟ್ಟಬೇಕು, ಪ್ರಚಾರ ಕೊಡೋದ್ರ ಮುಖ್ಯನ ನಾವು ಬಹುಸಂಖ್ಯಾತ ಮಾದಿಗರಿರ್ತಕ್ಕಂಥ ಅಭಿವೃದ್ಧಿಗೆ ಪೂರಕವಾಗಿ ತಾವು ಸಹಾಯ ಮಾಡಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ. ಇದು ಜಿಲ್ಲಾ ನೋಂದಣಾಧಿಕಾರಿಗಳಲ್ಲಿ ನೋಂದಣಿ ಆಗಿರೋದ್ರಿಂದ ಕನಿಷ್ಠ ಸದಸ್ಯತ್ವ ಶುಲ್ಕ ಬಂದು 500 ರೂಪಾಯಿ ಇರುತ್ತೆ. ಮತ್ತೆ ಇಲ್ಲಿ ಚುನಾವಣೆ ಮುಖೇನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಸಮಿತಿಗಳು ರಾಜ್ಯ ಸಮಿತಿಗೆ ಅಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಹೋಗ್ಬೇಕಂದ್ರೆ ಕನಿಷ್ಠ 5,000 ಕೊಟ್ಟು ನೋಂದಣಿ ಮಾಡ್ಕೋಬೇಕಾಗತ್ತೆ ರಾಜ್ಯ ಸಮಿತಿಗೆ. ಜಿಲ್ಲಾ ಸಮಿತಿಗಾದ್ರೆ 500 ರೂಪಾಯಿ. ಅಂದ್ರೆ ಇಲ್ಲಿ ತಾಲೂಕು ಏನ್ ಸದಸ್ಯರುಗಳಿದ್ದೀವೋ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಚುನಾವಣೆ ಮುಖೇನ ಆಯ್ಕೆ ಆಗುತ್ತೆ. ಈಗ ಇರ್ತಕ್ಕಂಥದ್ದು ಎಲ್ಲ ತಾತ್ಕಾಲಿಕ ಸಮಿತಿಗಳು ರಾಜ್ಯ ಮಟ್ಟದಿಂದನೂ ಸಹ ಪೂರ್ಣಗೊಂಡಾಗ 3 ವರ್ಷದ ನಂತರ ಚುನಾವಣೆ ನಡೆಯುತ್ತೆ. ಈ ರೀತಿ ಇರ್ತಕ್ಕಂಥದ್ದು ಮಹಾಸಭಾದ ಸ್ವರೂಪ. ಇದು ಇಲ್ಲಿಂದ ತನಕ ಸುಮ್ಮನೆ ರಚನೆ ಆಗೋದು ಹೋಗೋದು ಆ ರೀತಿ ಇದ್ದಿಲ್ಲ. ದಯಮಾಡಿ ಪತ್ರಕರ್ತ ಮಿತ್ರರು ನಮ್ಮೊಟ್ಟಿಗಿದ್ದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಸಹಕರಿಸಿರೋದಕ್ಕೆ ತಮ್ಮೆಲ್ಲರಿಗೂ ಕೋರ್ಕಂತ. ಈಗ ನಮ್ಮ ಹುಡುಗರು ಒಂದು ಮಾತು ಹೇಳೋದು, ನಮ್ಮ ಬೆಳವಣಿಗೆ ಸಾಧ್ಯತೆ ಇದೆ. ದಯಮಾಡಿ ಈ ಸಮಾಜದ 4ನೇ ಕಂಬ ಒಂದು ಸಂವಿಧಾನದ ಬದ್ಧವಾಗಿದ್ದರೆ ಇನ್ನೊಂದು ಪತ್ರಕರ್ತರು ಅಷ್ಟೇ ನಮಗೆ ಬಹಳ ಮುಖ್ಯವಾಗಿದೆ. ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮಲ್ಲಿ ತಪ್ಪುಗಳಿದ್ರು ದಯಮಾಡಿ ಹೊಟ್ಟೆ ಒಳಗೆ ಹಾಕ್ಕೊಂಡು ನಮ್ಮ ಮುಂದಿನ ಬೆಳವಣಿಗೆಗೆ ಪ್ರಚಾರ ಮತ್ತು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಅಂತಿಮವಾಗಿ ಈ ಪತ್ರಿಕಾಗೋಷ್ಠಿ ಅಧ್ಯಕ್ಷಗಳನ್ನ ನಮ್ಮ ಉಸ್ತುವಾರಿಗಳು ಘೋಷಣೆ ಮಾಡ್ತಾರೆ. ಅಧ್ಯಕ್ಷಗಳನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.